ನಮಸ್ಕಾರ ವೀಕ್ಷಕರೇ. 3 ದಶಕದ ಹಿಂದೆ ತೊಟ್ಟಿದ್ದ ಸಂಕಲ್ಪ, ಭಾರತೀಯರಿಗೆ ಕೊಟ್ಟಿದ್ದ ಮಾತನ್ನ 2024ರಲ್ಲಿ ನೆರವೇರಿಸಿದ್ರು ಪ್ರಧಾನಿ ಮೋದಿ. ರಾಮ ಮಂದಿರ ಉದ್ಘಾಟನೆ ಬಳಿಕ ಭಾರತದ ಚಿತ್ರಣ ಬದಲಾಗಿದೆ ಅಂದ್ರೆ ಖಂಡಿತ ಅದು ಒಪ್ಪೋ ಮಾತೆ. ವಿಪಕ್ಷಗಳು ಇದನ್ನ ರಾಜಕೀಯ ಗಿಮಿಕ್ ಅಂದ್ರು, 3ನೇ ಬಾರಿಗೆ ಅಧಿಕಾರ ಹಿಡಿಯೋದಕ್ಕೆ ಮಾಡಿದ್ದು ಅಂತ ಟೀಕಿಸಿದ್ರು. ಇದೆಲ್ಲ ಏನೇ ಇದ್ರು ಈ ಬಾರಿ ಗೆಲ್ಲೋದು NDA ಅನ್ನೋದು ಸದ್ಯಕ್ಕಂತೂ ಗ್ಯಾರಂಟಿ ಆಗಿದೆ. ಈ ಸಮಯದಲ್ಲಿ ಪ್ರಧಾನಿ ಮೋದಿ ದ್ವಾರಕಾ ನಗರಿಗೆ ಕಾಲಿಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಯೋಧ್ಯ ರಾಮನಿಗೆ ನ್ಯಾಯ ಸಿಕ್ಕಿದ್ದಾಯ್ತು. ಜ್ಞಾನವಾಪಿಯಲ್ಲಿ ಶಿವನಿಗೂ ಕಾನೂನಾತ್ಮಕವಾಗಿ ಜಯವಾಗ್ತಾನೇ ಇದೆ. ಈಗ ಉಳಿದಿರೋದು ಜಗದೋದ್ಧಾರಕ ಶ್ರೀ ಕೃಷ್ಣ ಭಗವಾನ್ ಜನಿಸಿದ ಮಥುರಾ ನಗರ. ಮುಂದೊಂದು ದಿನ ಮೋದಿ ಸರ್ಕಾರ ಮಥುರೆಯಲ್ಲಿ ಕೃಷ್ಣ ದೇಗುಲವನ್ನ ನಿರ್ಮಿಸುತ್ತೆ ಅನ್ನೋ ಭರವಸೆ ಪ್ರತಿ ಭಾರತೀಯನಿಗೂ ಇದೆ. ಈ ಭರವಸೆ ಮತ್ತಷ್ಟು ಹೆಚ್ಚಿಸುವಂತೆ ಮಾಡ್ತಾ ಇದೆ ಪ್ರಧಾನಿ ಮೋದಿಯ ದ್ವಾರಕಾ ವಿಸಿಟ್. ಹಾಗಿದ್ರೆ ಪ್ರಧಾನಿ ಮೋದಿ ದ್ವಾರಕೆಗೆ ತೆರಳಿದ್ದು ಯಾಕೆ? ಅಲ್ಲಿ ಮೋದಿ ಮಾಡಿದ್ದೇನು? ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋ ವಿಡಿಯೋ ಬಗ್ಗೆ ಜನ ಹೇಳ್ತಾ ಇರೋದೇನು? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀನಿ. ಅಲ್ಲದೆ ಇಸ್ಲಾಂ ಧರ್ಮಗುರು ಒಬ್ಬರು ಪ್ರಧಾನಿ ಮೋದಿ ಸಂಬಂಧ ತಮ್ಮ ಸಮುದಾಯಕ್ಕೆ ದೊಡ್ಡ ಸಂದೇಶವೊಂದನ್ನ ನೀಡಿದ್ದಾರೆ. ಅದನ್ನು ಕೂಡ ವಿವರಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಮೋದಿ ಏನು ಮಾಡಿದ್ರೂ ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಕಾರಣ ಅವರ ಪ್ರತಿ ಹೆಜ್ಜೆಯ ಹಿಂದೆಯೂ ನೂರಾರು ಸದುದ್ದೇಶ ಇರುತ್ತೆ ಅನ್ನೋ ನಂಬಿಕೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಈ ಹಿಂದಿನ ಲಕ್ಷದ್ವೀಪ ವಿಸಿಟ್. ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಂದರ್ಯ ಹಂಚಿಕೊಂಡಿದ್ದ ಪ್ರಧಾನಿ ಮೋದಿ ಭಾರತೀಯರೆಲ್ಲರಿಗೂ ಇಲ್ಲಿಗೆ ಭೇಟಿ ನೀಡಿ ಅನ್ನೋ ಸಂದೇಶವನ್ನ ನೀಡಿದ್ರು. ಆದ್ರೆ ಮಾಲ್ಡೀವ್ಸ್ಗೆ ಹೋಗ್ಬೇಡಿ ಅಂತ ಎಲ್ಲೂ ಹೇಳಿರ್ಲಿಲ್ಲ. ಆದ್ರೆ ಇದನ್ನ ಅರ್ಥ ಮಾಡಿಕೊಂಡಿದ್ದ ಭಾರತೀಯರು ಗಾಂಚಲಿ ಮಾಡ್ತಾ ಇದ್ದ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಹೇಗೆ ಚಳಿ ಬಿಡಿಸಿದ್ರು ಅನ್ನೋದನ್ನ ನೋಡಿದ್ರಿ. ಈಗ ಗುಜರಾತ್ನಲ್ಲಿರೋ ದ್ವಾರಕಾ ನಗರಿಗೆ ಪ್ರಧಾನಿ ಮೋದಿ ವಿಸಿಟ್ ಕೂಡ ಯಾವುದೋ ದೊಡ್ಡ ಸಂದೇಶವನ್ನ ನೀಡ್ತಾ ಇದೆ ಅಂತ ಭಾರತೀಯರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಅಂದಹಾಗೆ ಪ್ರಧಾನಿ ಮೋದಿಯ ದ್ವಾರಕಾ ಭೇಟಿಯ ಪ್ರಮುಖ ಉದ್ದೇಶ ದೇಶದ ಅತಿ ಉದ್ದನೆಯ ಕೇಬಲ್ ಸೇತುವೆ ಎನಿಸಿರೋ ಸುದರ್ಶನ ಸೇತುವಿನ ಉದ್ಘಾಟನೆ. ಬೇತ್ ದ್ವಾರಕಾ ದ್ವೀಪ ಹಾಗೂ ದೇವಭೂಮಿ ದ್ವಾರಕಾ ನಗರದಲ್ಲಿ ಓಖಾ ಮುಖ್ಯ ನಗರವನ್ನ ಸಂಪರ್ಕಿಸಲು ಅರಬ್ಬಿ ಸಮುದ್ರದ ಮೇಲೆ ನಿರ್ಮಿಸಿರೋ 2.32 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ. ಬರೋಬ್ಬರಿ 979 ಕೋಟಿ ರು ವೆಚ್ಚದಲ್ಲಿ ಇದನ್ನ ನಿರ್ಮಿಸಲಾಗಿದ್ದು, ಇದನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದಕ್ಕಿಂತಲೂ ಹೆಚ್ಚು ಸದ್ದು ಮಾಡ್ತಾ ಇರೋದು ಅರಬ್ಬಿ ಸಮುದ್ರದಲ್ಲಿ ಪ್ರಧಾನಿ ಮೋದಿ ನಡೆಸಿದ ಸ್ಕೂಬಾ ಡೈವಿಂಗ್. ಎಸ್, ಸನಾತನ ಪುರಾಣಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣನ ರಾಜ್ಯ ದ್ವಾರಕಾ. ಅದು ಸಮುದ್ರದಲ್ಲಿ ಮುಳುಗಿ ಹೋಯ್ತು ಅಂತ ಹೇಳಲಾಗುತ್ತೆ. ಹೇಗೆ ರಾಮಾಯಣದಲ್ಲಿ ರಾಮ ಕಟ್ಟಿದ ಸೇತುವೆಗೆ ಈಗಲೂ ಸಾಕ್ಷಿ ಇದೆಯೋ, ಮುಳುಗಿರೋ ಕೃಷ್ಣನ ದ್ವಾರಕೆಗೆ ಸಮುದ್ರದ ಆಳದಲ್ಲಿ ಹಲವು ಪುರಾವೆಗಳು ಸಿಕ್ಕಿವೆ ಅನ್ನೋದು ವಾಸ್ತವ. ಇಂತಹ ಪೌರಾಣಿಕ ಹಿನ್ನೆಲೆ ಇರೋ ಸ್ಥಳ ಅಂದ್ರೆ ಪಂಚಕುಯಿ ಬೀಚ್ ನಲ್ಲಿ ಪ್ರಧಾನಿ ಮೋದಿ ಸ್ಕೂಬಾ ಡೈವಿಂಗ್ ನಡೆಸಿದ್ರು. ಅಲ್ಲದೆ ಕೃಷ್ಣನ ಪ್ರಿಯವಾದ ನವಿಲುಗರಿಯನ್ನ ಕೃಷ್ಣನ ಪಾದಗಳಿಗೆ ಸಮರ್ಪಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಆಧ್ಯಾತ್ಮಿಕ ಹಿರಿಮೆಯ ಪುರಾತನ ಯುಗಕ್ಕೆ ಸಂಪರ್ಕ ಹೊಂದಿದ ಅನುಭವವಾಯಿತು. ಇದೊಂದು ದೈವಿಕ ಅನುಭವ, ದೈವಿಕ ಔನ್ನತ್ಯ ಹಾಗೂ ಕಾಲಮಿತಿ ಇಲ್ಲದ ಭಕ್ತಿಯ ಪುರಾತನ ಯುಗಕ್ಕೆ ನಂಟು ಬೆಸೆದುಕೊಂಡಂತೆ ಅನ್ನಿಸ್ತು ಅಂತ ಪ್ರಧಾನಿ ಮೋದಿ ತಿಳಿಸಿದ್ರು. ಅಲ್ಲದೆ ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಹರಸಲಿ ಅಂತ ಎಕ್ಸ್ ನಲ್ಲಿ ಬರೆದುಕೊಳ್ಳುವ ಮೂಲಕ ಸಂತಸವನ್ನ ಹಂಚಿಕೊಂಡ ಪ್ರಧಾನಿ ಮೋದಿ ಬಳಿಕ ಸಾಲು ಸಾಲು ವಿಚಾರಗಳನ್ನ ದೇಶದ ಜನತೆಯೊಂದಿಗೆ ಹಂಚಿಕೊಂಡ್ರು. ಸ್ಕೂಬಾ ಡೈವಿಂಗ್ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಹೇಳುವ ಮೂಲಕ ಭಗವಾನ್ ಶ್ರೀಕೃಷ್ಣನ ಇತಿಹಾಸವನ್ನ ಭಾರತೀಯರಿಗೆ ಮತ್ತೆ ನೆನಪಿಸೋ ಕೆಲಸ ಮಾಡಿದ್ದಾರೆ. ಇಂದು ನಾನು ಅನುಭವಿಸಿದ ಆ ಕ್ಷಣಗಳು ನನ್ನ ಜೀವನದಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿಯಲಿವೆ. ನಾನು ಸಮುದ್ರದ ಆಳಕ್ಕೆ ತೆರಳಿದ್ದೆ ಮತ್ತು ಪುರಾತನ ದ್ವಾರಕಾ ನಗರದ ದರ್ಶನ ಮಾಡಿದೆ. ನೀರಿನ ಅಡಿಯಲ್ಲಿ ಅಡಗಿರುವ ದ್ವಾರಕಾ ನಗರದ ಬಗ್ಗೆ ಪುರಾತತ್ವ ಶಾಸ್ತ್ರಜ್ಞರು ಸಾಕಷ್ಟು ಬರೆದಿದ್ದಾರೆ. ನಮ್ಮ ಗ್ರಂಥಗಳಲ್ಲಿ ಕೂಡ ಸುಂದರ ದ್ವಾರಗಳು ಹಾಗೂ ಜಗತ್ತಿನ ತುದಿಯ ಎತ್ತರದಷ್ಟು ಉದ್ದನೆಯ ಕಟ್ಟಡಗಳಿದ್ದ ನಗರ ಎಂಬುದಾಗಿ ದ್ವಾರಕಾವನ್ನ ವರ್ಣಿಸಲಾಗಿದೆ. ಶ್ರೀಕೃಷ್ಣ ಸ್ವತಃ ಈ ನಗರವನ್ನ ನಿರ್ಮಿಸಿದ್ದ ಅಂತ ತಿಳಿಸಿದ್ದಾರೆ. ಅಲ್ಲದೆ ನಾನು ಸಾಗರದ ಆಳಕ್ಕೆ ಇಳಿದಾಗ ದೈವಿಕತೆಯ ಅನುಭವವನ್ನ ಪಡೆದೆ. ದ್ವಾರಕಾಧೀಶನ ಎದುರು ತಲೆಬಾಗಿದೆ. ನನ್ನೊಂದಿಗೆ ನವಿಲುಗರಿಯನ್ನ ಕೊಂಡೊಯ್ದು ಅದನ್ನ ಶ್ರೀಕೃಷ್ಣನ ಪಾದ ಕಮಲಗಳ ಬಳಿ ಇರಿಸಿದೆ. ಅಲ್ಲಿಗೆ ಹೋಗುವ ಮತ್ತು ಅಳಿದುಳಿದ ಪುರಾತನ ದ್ವಾರಕ ನಗರವನ್ನ ಸ್ಪರ್ಶಿಸೋ ಕುತೂಹಲ ಸದಾ ನನ್ನಲ್ಲಿತ್ತು. ಇಂದು ನಾನು ಸಂಪೂರ್ಣ ಭಾವುಕನಾಗಿದ್ದೇನೆ. ದಶಕಗಳಷ್ಟು ಹಳೆಯದಾದ ಕನಸು ಇಂದು ಈಡೇರಿದೆ ಅಂತ ಹೇಳಿದ್ರು. ನಾವಾಗ್ಲೇ ಹೇಳಿದ ಹಾಗೆ ಪ್ರಧಾನಿ ಮೋದಿ ಹಂಚಿಕೊಂಡ ವಿಡಿಯೋ ಹಾಗೂ ಫೋಟೋಗಳಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಂತ. 73ರ ಹರೆಯದಲ್ಲೂ ಪ್ರಧಾನಿ ಮೋದಿ ಇಷ್ಟೊಂದು ಆಕ್ಟಿವ್ ಆಗಿರೋದರ ಬಗ್ಗೆ ಜನ ಫಿದಾ ಆಗಿದ್ದಾರೆ.
ಒಂದು ಕಡೆ ದೇಶದ ಕೆಲಸದಲ್ಲೂ ಇಷ್ಟೇ ಆಕ್ಟಿವ್ ಆಗಿರೋದರ ಜೊತೆಗೆ ಜನತೆಗೆ ಸಂದೇಶ ಸಾರೋ ಕೆಲಸಗಳಲ್ಲೂ ಪ್ರಧಾನಿ ಮೋದಿ ಅಷ್ಟೇ ಉತ್ಸುಕರಾಗಿದ್ದಾರೆ. ಪ್ರಧಾನಿ ಮೋದಿ ಜೀವನ ಎಷ್ಟು ಶಿಸ್ತುಬದ್ಧವಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಬೆಳಿಗ್ಗೆ ಬೇಗ ಏಳೋ ಅಭ್ಯಾಸದಿಂದ ಹಿಡಿದು ನಿತ್ಯ ತಪ್ಪದೆ ಯೋಗವನ್ನ ಮಾಡೋ ಮೂಲಕ ತಮ್ಮ ದೇಹದ ಚೈತನ್ಯವನ್ನ ಹಾಗೆ ಉಳಿಸಿಕೊಂಡು ಬಂದಿದ್ದಾರೆ. ಇದರಿಂದಲೇ ಅವರು ಇಷ್ಟೆಲ್ಲಾ ಶ್ರಮ ಹಾಕಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಎಷ್ಟೇ ಭದ್ರತೆ ಇದ್ರೂ ನೀರಲ್ಲಿ ಮುಳುಗೋದು ಅಂದ್ರೆ ಒಂದು ಸಲ ಎಂಥವರಾದ್ರೂ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಲೀಲಾಜಾಲವಾಗಿ ಪ್ರಧಾನಿ ಮೋದಿ ನೀರಲ್ಲಿ ಮುಳುಗಿ ಸ್ಕೂಬಾ ಡೈವ್ ಮಾಡಿರೋದು ಎಲ್ಲರ ಕಣ್ಣರಳಿಸಿದೆ. ಅಲ್ಲದೆ ಮುಂದಿನ ಅವಧಿಯಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಪ್ರಧಾನಿ ಮೋದಿ ಸಿಗ್ನಲ್ ಕೊಟ್ಟಿದ್ರು. ಆದ್ರಿಂದ ದ್ವಾರಕಾ ವಿಸಿಟ್ ಹಿಂದೆ ಮಥುರೆಯ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ದೇಗುಲ ಕಟ್ಟೋದಕ್ಕೆ ಮುನ್ನುಡಿ ಬರೆದ್ರ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಪ್ರಧಾನಿ ಮೋದಿ ಯಾವುದೇ ದೇವಸ್ಥಾನ ವಿಸಿಟ್ ಮಾಡಿದ್ರು ಅಥವಾ ಹಿಂದುತ್ವದ ಬಗ್ಗೆ ಯಾವ ನಿಲುವು ತೆಗೆದುಕೊಂಡ್ರು ವಿಪಕ್ಷಗಳು ಒಂದೇ ಆರೋಪವನ್ನ ಮಾಡುತ್ತಾ ಬಂದಿವೆ. ಅದೇನಂದ್ರೆ ಇದರಿಂದ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಧರ್ಮವನ್ನ ಒಡೆಯೋ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಅಂತ. ಆದರೆ ಈಗ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮೌಲಾನಾ ಶಬಾದುದ್ದೀನ್ ರಾಜವಿನ್ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಸಂದೇಶವನ್ನ ಸಾರಿದ್ದಾರೆ. ಅದೇನಂದ್ರೆ ಪ್ರಧಾನಿ ಮೋದಿಯನ್ನ ಅನಾವಶ್ಯಕವಾಗಿ ವಿರೋಧಿಸಬೇಡಿ ಅಂತ. ಅಂದಹಾಗೆ ಈ ಮಾತನ್ನ ಅವರು ಹೇಳೋದಕ್ಕೆ ಬಲವಾದ ಕಾರಣ ಕೂಡ ಇದ್ದು ಅದನ್ನ ಅವರೇ ತಿಳಿಸ್ತಾರೆ. ಅದೇನಂದ್ರೆ ಸದ್ಯ ಭಾರತದ ರಾಜಕೀಯ ಸಂಪೂರ್ಣ ಬದಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಬದಲಾವಣೆಗಳು ಆಗಲಿವೆ. ದಶಕಗಳಿಂದಲೂ ಎಲ್ಲಾ ರಾಜಕೀಯ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನ ತಮ್ಮ ಜಾತ್ಯತೀತ ಸಂದೇಶ ಸಾರೋದಕ್ಕೆ ಬಳಸಿಕೊಳ್ತಾ ಬಂದಿವೆ. ಆದ್ರೆ ಇದರಿಂದ ನಮ್ಮ ಸಮುದಾಯಕ್ಕೆ ಆದ ಸಹಾಯ ಏನು, ಅಭಿವೃದ್ಧಿ ಏನು ಅಂತ ನೋಡ್ತಾ ಹೋದ್ರೆ ನಮಗೆ ಉತ್ತರವೇ ಸಿಗೋದಿಲ್ಲ. ಆದ್ರಿಂದ ಈ ಸಮಯದಲ್ಲಿ ಯಾರದ್ದೋ ಮಾತಿಗೆ ಪ್ರಚೋದನೆಗೆ ಒಳಗಾಗದೆ ನಮ್ಮ ಸಮುದಾಯದ ಭವಿಷ್ಯದ ಬಗ್ಗೆ ನಾವು ಚಿಂತಿಸಬೇಕಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಇನ್ನೂ ಅಧ್ವಾನವಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಮುಸ್ಲಿಂ ಸಮುದಾಯದ ಪ್ರಮುಖರೇ ಇಂಥ ವಿಚಾರಗಳನ್ನ ಹೇಳ್ತಾ ಇರೋದು ವಿಪಕ್ಷಗಳಿಗೆ ದೊಡ್ಡ ತಲೆನೋವು ತರಿಸ್ತಾ ಇದೆ. ಯಾಕಂದ್ರೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಕ್ರಿಯೆ ಇಂದು ನಿನ್ನೆಯದೇನಲ್ಲ. ಆದರೆ ಇದರಿಂದ ಯಾರ ಜೀವನ ಉದ್ಧಾರ ಆಯಿತು ಯೋಚಿಸಿ ಅನ್ನೋ ಮೂಲಕ ಕಣ್ತೆರೆಸೋ ಕೆಲಸ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಧಾನಿ ಮೋದಿ ಅವಧಿಯಲ್ಲಿ ಜಾರಿಯಾಗಿರೋ ಯೋಜನೆಗಳು ಯಾವುದೋ ಒಂದು ಸಮುದಾಯಕ್ಕೆ ಮೀಸಲಾಗಿಲ್ಲ. ಆಯುಷ್ಮಾನ್ ಭಾರತ್ ಅಂತಹ ಯೋಜನೆಗಳಿಂದ ಅದೆಷ್ಟೋ ಬಡ ಕುಟುಂಬಗಳು, ಅದರಲ್ಲೂ ಮುಸ್ಲಿಂ ಕುಟುಂಬಗಳು ಫಲಾನುಭವವನ್ನ ಪಡೆದುಕೊಂಡಿವೆ ಅನ್ನೋದು ರಿವೀಲ್ ಆಗ್ತಾನೆ ಬಂದಿದೆ. ಆದ್ರಿಂದ ಇಂತಹ ಪ್ರಚೋದನೆ, ವಿರೋಧಿ ಮನೋಭಾವಕ್ಕೆ ಕಿವಿ ಕೊಡದೆ ಅಭಿವೃದ್ಧಿಗೆ ಬೆಂಬಲಿಸಿ ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ ಸಮುದಾಯಗಳ ಪ್ರಮುಖರು. ಇನ್ನು ಪ್ರಧಾನಿ ಮೋದಿಯ ದ್ವಾರಕಾ ವಿಸಿಟ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಜೊತೆಗೆ ಪ್ರತಿ ಸಲ ಬರುವಂತೆ ಒಂದಷ್ಟು ನೆಗೆಟಿವ್ ಪ್ರಕ್ರಿಯೆಗಳು ಕೂಡ ಬರ್ತಾ ಇವೆ. ಆದ್ರೆ ಅದ್ಯಾವುದಕ್ಕೂ ಕಿವಿ ಕೊಡದೆ ಹೆಚ್ಚಿನ ಜನಸಾಮಾನ್ಯರು ಪ್ರಧಾನಿ ಮೋದಿಯನ್ನ ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದೆಡೆ ಜ್ಞಾನವಾಪಿಯಲ್ಲಿ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಎದುರಾಳಿ ಪಾರ್ಟಿ ಹಾಕಿದ್ದ ಅರ್ಜಿ ವಜಾ ಆಗಿದ್ದು ದೇಗುಲ ಪರ ಇರುವವರಿಗೆ ದೊಡ್ಡ ಜಯವಾಗಿದೆ. ಇದೆಲ್ಲಾ ಪ್ರಕ್ರಿಯೆ ಮಧ್ಯೆ ಪ್ರಧಾನಿ ದ್ವಾರಕೆ ವಿಸಿಟ್ ಮಥುರೆಯನ್ನ ನೆನಪಿಸ್ತಾ ಇದೆ. ಒಟ್ನಲ್ಲಿ ಇದೆಲ್ಲ ಯಾವಾಗ ಸಾಧ್ಯವಾಗಲಿದೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.